all, Kitty sir and Ravi sir, thank you so much for coming and gracing this occasion. And ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ನಾವೆಷ್ಟೇ ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು, ಯು ಗೈಸ್ ಆರ್ ದ ಒನ್ ಅದನ್ನು ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮ ತಲೆ ಮೇಲಿದೆ. ಸೊ ದಯವಿಟ್ಟು ನಮ್ಮ ತಂಡಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಉಸಿರು ಬಗ್ಗೆ ಹೇಳಬೇಕಾದ್ರೆ, ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟು. ಸೊ ನನಗೆ ಈ ಟೀಮಲ್ಲಿ ತುಂಬ ಸ್ಪೆಷಲ್ ಏನಂದರೆ ಮ್ಯಾಮ್ ಲಕ್ಷ್ಮಿ ಮ್ಯಾಮ್. ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬ ವಿಶೇಷವಾಗಿದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನನಗೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಮ್ಯಾಮ್ ಇಲ್ಲಿ ಒಂದೆರಡು ವರ್ಡಲ್ಲಿ ತುಂಬ ಸಿಂಪಲ್ ಆಗಿ ಮಾತಾಡಿರ್ಬೋದು, ಬಟ್ ಬ್ಯಾಕ್ ಡ್ರಾಪ್ ಫುಲ್ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಡೆಡಿಕೇಟೆಡ್. ನಿಮ್ಗೆ ಅಂದರೆ ಒಂದು ಪ್ರಾಡಕ್ಟ್ನ ನಾವೆಲ್ಲರೂ ತುಂಬಾ ಶೂಟ್ ಮಾಡ್ತೀವಿ, ಬಟ್ ಆ ಪ್ರಾಡಕ್ಟ್ನ ಫೈನಲ್ ಸ್ಟೇಜಿಗೆ ತರೋದು ಇಸ್ ನಾಟ್ ಈಸಿ ಥಿಂಗ್. ಸೊ ವಿ ಆರ್ ಫೈನಲಿ ಹಿಯರ್. ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಉಸಿರು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ರ್ಯಾಂಡಮ್ ಆಗಿ ಯಾರೋ ನನ್ನ ತೆಲುಗು ವರ್ಕ್ ನೋಡಿ ಸರ್ಗೆ ರೆಫರ್ ಮಾಡಿದ್ರು. ಸೊ ಒಂದೇ ಮೀಟಿಂಗ್ ಆಗಿರೋದು. ಸೊ ನೆಕ್ಸ್ಟ್ ಕಾಲ್ ಮೇಡಮ್ದೇ ಬಂದಿರೋದು. ಡೈರೆಕ್ಟ್ರಿಗೆ ಇಷ್ಟ ಆಗಿದ್ದಾರೆ, ಮುಂದಿನ ಮಾತುಕತೆ ಮಾಡೋಣ ಅಂತ. ಶಿ ಡಿಂಟ್ ಇವನ್ ಲೆಟ್ ಮೀ ಟಾಕ್ ಆಲ್ಸೋ. ಸೊ ಅವರೇ ಕ್ಲೋಸ್ ಮಾಡಿಬಿಟ್ರು. ಬಟ್ ಐ ಆಮ್ ವೆರಿ ಹ್ಯಾಪಿ ನಾನಿವತ್ತು ಈ ಟೀಮ್ದು ಪಾರ್ಟ್ ಆಫ್ ಆಗಿರೋದು. ಆ್ಯಂಡ್ ಎಲ್ಲರೂ ವರ್ಕಿಂಗ್ ಹೇಗಿತ್ತಂದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲರೂ ತುಂಬ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡಿದ್ವಿ. ಎಟ್ ದ ಸೇಮ್ ಟೈಮ್ ಸುಮಾರು ಚಾಲೆಂಜ್ಗಳನ್ನ ಫೇಸ್ ಮಾಡಿದ್ವಿ ನಾವು. ಸೊ ಫಸ್ಟ್ ಸ್ಕೆಡ್ಯೂಲ್ಗೆ ಹೋದಾಗ್ಲೇ ಅಂದರೆ ಸಣ್ಣ ಆಕ್ಸಿಡೆಂಟ್ ಆಯಿತು. ಸೊ ಅದಾದ್ಮೇಲೆ ಸುಮಾರು ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ಅದೆಲ್ಲಾನು ಓವರ್ಕಮ್ ಮಾಡಿ ಯಾರಿಗೂ ಯಾವುದೇ ಥರದ ಪ್ರಾಬ್ಲಮ್ ಆಗ್ದೇನೆ ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್. ಸೊ ಇನ್ನು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಬಿಕಾಸ್ ಥಿಯೇಟರ್ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಬಟ್ ನನ್ನ ಕ್ಯಾರೆಕ್ಟರ್ ಒಂದು ಮೇಜರ್ ಟ್ವಿಸ್ಟ್ ಇದೆ ಅದರಲ್ಲಿ. ಸೊ ಚೆನ್ನಾಗಿದೆ. ಅಂಡ್ ಸರ್ ಡೈರೆಕ್ಟರ್ ಹೇಳಿದಾಗೆ ಎಲ್ಲ ಕ್ಯಾರೆಕ್ಟರ್ಗೂ ಅದರದ್ದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಸೊ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರನೇ ಬರಲ್ಲ. ಸೊ ಎಲ್ಲ ಕ್ಯಾರೆಕ್ಟರ್ ಅವರದ್ದೇ ಆದ ಲೀಡ್ ರೋಲ್ನ ಪ್ಲೇ ಮಾಡ್ತಾರೆ. ಅಂಡ್ ಟೀಮಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಒಂಥರ ಪ್ಯಾನ್ ಇಂಡಿಯಾ ಮೂವಿಲಿ ವರ್ಕ್ ಮಾಡಿದಂಗಿತ್ತು. ಸೊ ಎಲ್ಲಾ ಭಾಷೆನೂ ಮಾತಾಡ್ಕೊಂಡು ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಸರಿ ಎಲ್ಲರೂ ಇದ್ರು. ಆ್ಯಂಡ್ ನಮ್ಮ DOP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ನು ತಿಲಕ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬ ಖುಷಿ ಇದೆ. ಸೊ ಅವ್ರ ಎಕ್ಸ್ಪೀರಿಯನ್ಸಿಗೆ ಕಂಪೇರ್ ಮಾಡಿದ್ರೆ ಐಮ್ ಜಸ್ಟ್ ಅ ಬಿಗಿನರ್, ಬಟ್ ಅವ್ರು ಎಲ್ಲೂ ಆ ಥರ ಫೀಲ್ ಮಾಡಿಸಿಲ್ಲ. ಆ್ಯಂಡ್ ಅರುಣ್, ಸೊ ಇಟ್ ವಾಸ್ ವೆರಿ ಗುಡ್ ಕಾಂಬಿನೇಷನ್. ಅವ್ರು ವಿಲನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕೆಲವೊಂದು ಕಿಕ್ಗಳನ್ನ ರಿಯಲ್ ಆಗಿ ಓದ್ತಿದ್ದಾರೆ. ಸೊ ಐ ಟೋಲ್ಡ್ ಹಿಮ್ ದಟ್ ಡೇ ಓನ್ಲಿ, ನಾನು ಇದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಅಂತ. ತುಂಬ ಪೇನ್ಫುಲ್ ಆಗಿತ್ತು, ಬಟ್ ಯಾ ಇಟ್ ವಾಸ್ ಗುಡ್. ಸೊ ಓವರ್ ಆಲ್ ತುಂಬ ಖುಷಿ ಇದೆ. ಆ್ಯಂಡ್ ಇನ್ನು ನೀವೆಲ್ಲರೂ ಅದನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂದು ಆಕ್ಚುಲಿ ಒಂದ್ 2-3 ಶೇಡ್ ಇದೆ ಕ್ಯಾರೆಕ್ಟರ್ದು. ಒಂದು ತಿಲಕ್ ಅವ್ರ ವೈಫ್ ಆಗಿ ಪ್ಲೇ ಮಾಡ್ತೀನಿ. ಇನ್ನು ಉಳಿದಿರೋದು ಅದನ್ನ ಥಿಯೇಟರ್ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಅದೇ ಮೇಜರ್ ಟ್ವಿಸ್ಟ್. ಬಟ್ ಹೇಳಿದ್ರೆ ಡೈರೆಕ್ಟರ್ ಬೈತಾರೆ, ಫಸ್ಟ್ ಹೇಳಿದಾರೆ ಹೇಳ್ಬೇಡಿ ಅಂತ. ಕೆಂಬಿಗೂ ಅರ್ಥ ಇದೆ ಅಂತ ಗೊತ್ತಾಗ್ತದೆ. ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ನಿಮ್ಗೆ ಯಶಸ್ಸನ್ನ ತಂದು ಕೊಡ್ಲಿ ಸಾಕಷ್ಟು. ಥ್ಯಾಂಕ್ ಯು ಸೋ ಮಚ್.